ಈಗಷ್ಟೇ ಬಂದಂತಹ ಸುದ್ದಿ, ಜಸ್ಟ್ ಈಗಷ್ಟೇ ನಮ್ಮ ಮಂಗಳೂರು ರಿಪೋರ್ಟರ್ ಈ ಸುದ್ದಿ ಕೊಟ್ಟರು. ಒಟ್ಟು 36 ಜನರ ಗಡೀಪಾರಿಗೆ ಪ್ರಕ್ರಿಯೆಯನ್ನು ಆರಂಭಿಸಲಾಗಿದೆ. 36 ಜನರ ಗಡೀಪಾರಿಗೆ ಮಂಗಳೂರು ಪೊಲೀಸರು ಪ್ರಕ್ರಿಯೆಯನ್ನು ಆರಂಭಿಸಿದ್ದಾರೆ. ಅದರಲ್ಲಿ 21 ಜನ ಹಿಂದೂಗಳು, 15 ಜನ ಮುಸ್ಲಿಮರಿದ್ದಾರೆ. ಬಂಟ್ವಾಳ ನಗರ, ಬಂಟ್ವಾಳ ಗ್ರಾಮಾಂತರ, ವಿಟ್ಲ, ಪುಂಜಾಲಕಟ್ಟೆ, ಬೆಳತಂಗಡಿ, ಪುತ್ತೂರು ನಗರ ಮತ್ತು ಗ್ರಾಮಾಂತರ ಇಷ್ಟು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್. ಕಡಬ, ಉಪ್ಪಿನಂಗಡಿ, ಸುಳ್ಯ ಮತ್ತು ಬೆಳ್ಳಾರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನಲ್ಲಿ ಕೂಡ ಇವರಿದ್ದಾರೆ. ಅರುಣ್ ಪುತ್ತಿಲ, ಮಹೇಶ್ ಶೆಟ್ಟಿ ತಿಮರೋಡಿ, ಭರತ್ ಕುಂಡೇಲು, ಲತೇಶ್ ಗುಂಡ್ಯ ಸೇರಿದಂತೆ 21 ಹಿಂದೂ ನಾಯಕರುಗಳು, ಹಕೀಂ ಕೂರ್ನಡ್ಕ ಸೇರಿದಂತೆ 15 ಮುಸ್ಲಿಂ ನಾಯಕರುಗಳು, ಉಪ್ಪಿನಂಗಡಿ ಸ್ಟೇಷನ್ ಲಿಮಿಟ್ಸ್ನ 6 ಜನ, ಬೆಳ್ಳಾರೆ ಸ್ಟೇಷನ್ ಲಿಮಿಟ್ಸ್ನ 2, ಸುಳ್ಯದ 2, ಕಡಬದ 1, ಪುತ್ತೂರು ಗ್ರಾಮಾಂತರದ 3 ಜನ, ಪುತ್ತೂರು ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನ 6 ಜನ, ಬೆಳತಂಗಡಿ ಲಿಮಿಟ್ಸ್ನ 2, ಪುಂಜಾಲಕಟ್ಟೆಯ 1, ಬಂಟ್ವಾಳ ನಗರದ 4, ಬಂಟ್ವಾಳ ಗ್ರಾಮಾಂತರದ 6, ವಿಟ್ಲದ 3 ಜನ. ಮೂವತ್ತಾರು ಜನರ ಗಡೀಪಾರಿಗೆ ಪ್ರಕ್ರಿಯೆಯನ್ನು ಆರಂಭಿಸಿದ್ದಾರೆ. 21 ಜನ ಹಿಂದೂ ಮುಖಂಡರಿದ್ದಾರೆ, ಅದರಲ್ಲಿ 15 ಜನ ಮುಸ್ಲಿಂ ಮುಖಂಡರಿದ್ದಾರೆ. ಪಟ್ಟಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹತ್ರ ಇದೆ. ಹುಸೈನಾರ್ 46 ವರ್ಷ, ಪವನ್ ಕುಮಾರ್ 33 ವರ್ಷ, ಚರಣ್ ಅಲಿಯಾಸ್ ಚರಣ್ ರಾಜ್ 28 ವರ್ಷ, ಗಣೇಶ್ ಅಲಿಯಾಸ್ ಗಣೇಶ್ ಪೂಜಾರಿ 35 ವರ್ಷ, ಅಬ್ದುಲ್ ಖಾದರ್ ಅಲಿಯಾಸ್ ಸೌಖತ್ 34 ವರ್ಷ, ಚಂದ್ರಹಾಸ್ 23, ಅಬ್ದುಲ್ ಲತೀಫ್ 40 ವರ್ಷ, ಮೊಹಮ್ಮದ್ ಅಶ್ರಫ್ 44. ಈ ರೀತಿಯಾದ ಪಟ್ಟಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹತ್ರ ಇದೆ. ಅರುಣ್ ಪುತ್ತಿಲರಿಗೆ ಗಡೀಪಾರು ಮಾಡುವ ನೋಟಿಸ್ ಅನ್ನು ಕೊಡಲಾಗಿದೆ. ಯಾವ ಕಾರಣಕ್ಕೂ ಅದನ್ನು ನಾನು ಸ್ವೀಕರಿಸೋದಿಲ್ಲ ಅಂತ ಅರುಣ್ ಪುತ್ತಿಲ್ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. ಈ ಗಡೀಪಾರು ಮಾಡುವಂತಹ ವಿನಾಕಾರಣ ಕೇಸು ದಾಖಲು ಮಾಡತಕ್ಕಂತಹ ಆ ಪ್ರಯತ್ನದ ಜೊತೆಗೆ ಇವತ್ತು ಸಮಾಜದ ಹಿಂದುತ್ವದ ಧರ್ಮದ ಕೆಲಸವನ್ನು ಮಾಡತಕ್ಕಂಥ ಕಾರ್ಯಕರ್ತರ ಮಾನಸಿಕತೆಯನ್ನು ಕುಗ್ಗಿಸಬಹುದು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಇವತ್ತು ಆ ಗಡೀಪಾರು ಆದೇಶ ಜಾರಿಯಾಗಿದೆ ಅಂತ ನಾನು ಭಾವಿಸಿದ್ದೇನೆ. ನಾನು ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಸ್ವೀಕಾರ ಮಾಡೋದಿಲ್ಲ. ಸರ್ಕಾರದ ಕಡೆಯಿಂದ ನನ್ನ ವಿರುದ್ಧ ಯಾವುದೇ ಪ್ರಕರಣಗಳನ್ನು ದಾಖಲು ಮಾಡಿದರೂ ಕೂಡ ಅದನ್ನು ಸವಾಲಾಗಿ ಸ್ವೀಕಾರ ಮಾಡಿ ಮತ್ತೆ ಧರ್ಮವನ್ನು ಮತ್ತು ಸನಾತನವಾಗಿರತಕ್ಕಂಥ ಹಿಂದೂ ಧರ್ಮದ ವಿಚಾರದಲ್ಲಿ ಯಾವತ್ತೂ ಕೂಡ ರಾಜಿಗೆ ನಾನು ಸುತಾರಾಮ್ ಒಪ್ಪುವುದಿಲ್ಲ ಅನ್ನತಕ್ಕಂಥ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಇವತ್ತು ಆಡಳಿತ ವ್ಯವಸ್ಥೆಗೆ ತಿಳಿಸ್ತಾ ಇದ್ದೇನೆ. ಈ ರೀತಿ ಕಲ್ಲಡ್ಕ ಪ್ರಭಾಕರ ಭಟ್ಟರ ವಿರುದ್ಧ FIR, ಅರುಣ್ ಪುತ್ತಿಲರ ಗಡೀಪಾರಿನ ನೋಟಿಸು, ಹಿಂದೂ ನಾಯಕರುಗಳ ಮನೆ ಮೇಲಿನ ರೇಡು ಇತ್ಯಾದಿಗಳ ಬಗ್ಗೆ ಆರ್ ಅಶೋಕ್, ವಿಜಯೇಂದ್ರ, CT ರವಿ ಸೇರಿದಂತೆ ಅನೇಕ ಹಿರಿಯ BJP ನಾಯಕರುಗಳ ಮಾತಾಡಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದನ್ನು ನಾವು ಮುಂದಿನ ಸುದ್ದಿಗೆ ಕ್ವಿಕ್ ಸುದ್ದಿ ಬ್ರೇಕ್ಗಿಂತ ಮುಂಚೆ ಇದನ್ನು ಹೇಳಿಬಿಡ್ತೀನಿ. ಅದರ ಜೊತೆಗೆ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ, BJPಯವರು ಕೊಲೆಗಳಾದರೆ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂತೀರಿ, ನಾವು ಕಾನೂನು ಸುವ್ಯವಸ್ಥೆ ಸರಿ ಮಾಡೋದಕ್ಕೆ ಹೊರಟ್ರೆ ಮತ್ತೆ ಗೋಳಾಡ್ತೀರಿ ಅನ್ನುವ ಅರ್ಥದಲ್ಲಿ ದಿನೇಶ್ ಗುಂಡೂರಾವ್ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಮಾತಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.